ನಾವು 5 ವರ್ಷದಿಂದ ಇಲ್ಲಿ ಇದ್ದೀವಿ. ಎಲ್ಲ ಜೀವನ ಮಾಡ್ಕೊಂಡು ಎಲ್ಲೋ ಕೆಲಸ ಮಾಡ್ಕೊಂಡು ಒಂದು ದುಡ್ಕೊಂಡು ಮಕ್ಳಿಗೆ ಸಾಕ್ಕೊಂಡು ಇದ್ರು. ಅದೇ ದಡ ಅಂತ ಬಂದಿದ್ದೆ, ಬಾಕಲ್ ತಟ್ಟಿ ಸಿಲಿಂಡರ್ ಎಲ್ಲ ಆಚೆ ಕಡೆ ಹಾಕ್ಬಿಟ್ಟು ಎಲ್ಲ ಒಡೆದು ಹಾಕ್ಬಿಟ್ರು, ಹೋಗ್ಬಿಟ್ರು. ಅವ್ರದ್ದು ಮಾಡ್ಕೊಂಡು ಹೋದ್ರು. ಇಷ್ಟುವರೆಗೂ ಯಾರು ಏನು ಬಂದು ಕೇಳ್ತಾ ಇಲ್ಲ, ಏನೂ ಇಲ್ಲ. ಹೆಂಗಿದ್ದೀರಾ ನೀವು, ಬಿಸಿನಲ್ಲಿ ಇದ್ದೀರಾ, ಚಳಿನಲ್ಲಿ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಮಕ್ಳಿಗೆ ತಗೊಂಡು ಅಂತ ಕೇಳೋರೆ ಯಾರೂ ಇಲ್ಲ. ಇವಾಗ ಕೊಡ್ತೀನಿ ಅಂತ ನಂಬಿಕೆ ಮಾಡಿಬಿಟ್ಟು ಎಲ್ಲ ಹಾಳಾಗಿ ಮಾಡ್ತಾ ಇದ್ದೀರಲ್ಲ, ಒಬ್ಬೊಬ್ಬರು ಏನು ಇದು ಮಾಡ್ದಂಗೆ ಹೆಂಗೆ ಅದು ಅಂತ ನಾನು ಕೇಳ್ತಾ ಇರೋದು. ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಎಲ್ಲ ಜೀವನ ಮಾಡ್ಕೊಂಡಿರೋದು ನಿಮಗೆ ಕಣ್ ಕಾಣಿಸ್ತಾ ಇಲ್ಲ. ನಾವು ಬೇರೆ ಊರಿಂದ ಬಂದು ಇಲ್ಲಿ ಏನಾರ ಜೀವನ ಮಾಡ್ತಾ ಇದ್ದೀವಾ? ಇಲ್ವಲ್ಲ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಎಲ್ಲ ಜೀವನ ಮಾಡ್ತಾ ಇರೋದು ನಾವು. ನಮ್ಮ ಮಕ್ಕಳು ಎಲ್ಲ ಇಲ್ಲೇ ಬೆಳೆದಿರೋದು. ಇಲ್ಲ ಅಂತ ಹೇಳ್ತಿರಲ್ಲ, ಹೆಂಗೆ? ನಾವೇನು ಬಾಂಬ್ ಹಾಕಿಬಿಡ್ತಾ ಇದ್ದೀವ ನಿಮಗೆ? ಏನು ಸುಳ್ಳು ಹೇಳ್ತಾ ಇರೋದು? ಯಾವುದೋ ಕೊಡೋದರಲ್ಲಿ ನೀವು ಬಾದಿ ಹಾಕ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಬಡವರಿಗೆ ಇಲ್ಲಿ ಸನಾತನ ಇಲ್ಲ ಅಂತ. ಈ ಸರ್ಕಾರ ಭೂಮಿ ಅಂತ ಯಾಕೆ ಇರೋದು? ಸರ್ಕಾರ ಯಾರಕ್ಕೆ ಏನಕ್ಕೆ ಇರೋದು? ಬಡವರಿಗೆ ಸ್ವಲ್ಪ ಸಹಾಯ ಮಾಡೋಕ್ಕೆ ತಾನೇ ಇರೋದು ಎಲ್ಲ. ಸರ್ಕಾರಿ ಜಾಗ ಅಂತ ನಮ್ಗೆ ಗೊತ್ತಿರ್ಲಿಲ್ವಾ? ಗೊತ್ತಪ್ಪ. ಏನು ಇಲ್ಲಿ ಕಸ ಇದ್ದಿದ್ದು, ಕಸಕ್ಕೆ ನಾವು ಮಣ್ಣು ಹಾಕಿ ಚಿನ್ನದಂತ ಮಾಡಿದ್ದು ರೋಡ್ ಎಲ್ಲ, ಮನೆ ಎಲ್ಲ. ಸ್ವಲ್ಪ ಸಾಲ ಮಾಡಿ ಏನೋ ಮಾಡಿ ಮನೆ ಎಲ್ಲ ಮಾಡ್ಕೊಂಡು ಸ್ವಲ್ಪ ಇದ್ರು, ಗುಡಿಸ್ನಲ್ಲಿ ಇದ್ದು ಆಮೇಲೆ ಮನೆ ಮಾಡ್ಕೊಂಡು ಎಲ್ಲ ಕಟ್ಕೊಂಡಿದ್ರು. ಅದು ಬಂದು ಹಾಳು ಮಾಡಿಬಿಟ್ರಲ್ಲ, ಹೆಂಗೆ? ಎಲ್ಲಿ ಹೋಗಲಿ ನಾವು? ಯಾರಿಗೆ ಕೇಳಲಿ? ಬದುಕಕ್ಕೇನೂ ಕೊಡ್ತಾ ಇಲ್ಲಲ್ಲ. ಕೊಡ್ತೀರಿ ಅಂತ ಹೇಳ್ತಾರೆ, ಇಲ್ಲ ಅಂತ ಹೇಳ್ತಾರೆ. ಎಲ್ಲಿ ಹೋಗ್ಲಿ? ಇವಾಗ ನೀವೇ ಜಾಗ ತೋರಿಸಿ. ಇಲ್ಲಿರ್ತಕ್ಕಂಥ 180 ಮನೆ, ಬಟ್ ಸರ್ಕಾರ ಅಪ್ಲಿಕೇಶನ್ ಕೇಳಿದಾಗ 300 ಜನ ಅಪ್ಲಿಕೇಶನ್ ಕೊಟ್ಟಿದಾರಂತೆ. ಅದೇನು ಗೊತ್ತಿಲ್ಲ ನಮಗೆ, ಎಲ್ಲಿಂದ ಬಂದು ಏನು ಮಾಡ್ತೇನೆ ಅಂತ. ಎಷ್ಟು ಮನೆ ಕೊಟ್ಟು ಹೊಡೆದೋಗೀತೆ, ಎಷ್ಟು ಬೀದಿಗೆ ಬೀಳ್ದಿದ್ದಾರೆ ಜನಗಳು, ಅವ್ರಿಗೆ ಮಾತ್ರ ಕೊಳ್ಳಿ, ಬೇರೆ ಅವ್ರಿಗೆ ಇಲ್ಲ. ಮನೆ ಕಟ್ಟಿ ನೀವು? ನಾವು 2-3 ವರ್ಷ ಆಯ್ತಪ್ಪ ಕಟ್ಟಿ. ವಾಸಿ ಆಗಿದ್ದೀವಿ. ಮೊದಲೇ ಜೋಪಡಿ ಹಾಕ್ಕೊಂಡಿದ್ರು, ಇವಾಗ ಸ್ವಲ್ಪ ಸಾಲ ಮಾಡಿ ಕಟ್ಕೊಂಡು ಇದ್ದೀವಿ. ಏನೂ ಕೊಟ್ಟಿಲ್ಲ. 4 ದಿವಸ ಕರೆಂಟ್ ಆಫ್ ಮಾಡಿದ್ರು. ಯಾರ ಮನೆಯಲ್ಲಿ ಅಂತೂ ಕರೆಂಟೇ ಇರಲಿಲ್ಲ. ಆಮೇಲೆ ದಿಢೀರಂತ ಶನಿವಾರ ದಿವಸ 5 ಗಂಟೆಗೆಲ್ಲ ಬಂದ್ಬಿಟ್ಟು ಎಲ್ಲ ಡೆಮಾಲೇಷನ್ ಮಾಡಿಬಿಟ್ರು. ಸಿಲಿಂಡರ್ ಎಲ್ಲ ತೆಗ್ದು ಮಕ್ಕಳಿಗೆ ಎಲ್ಲ ಆಚೆ ಹಾಕಿಬಿಟ್ಟು ಅವರೇ ಸಾಮಾನೆಲ್ಲ ತೆಗ್ದು ಹಾಕಿ ಡೆಮಾಲೇಷನ್ ಮಾಡಿಬಿಟ್ರಪ್ಪ. ಹಂಗೆ ಮಾಡಿದ್ರಲ್ಲ, ಮೋಸ ಅಲ್ಲ ಅದು? ಹೇಳಿ ನೀವೇ. ಸಾಮಾನು ಅರ್ಧ ನಾವು ಅವರೇ ತಗೊಂಡು ಬಂದು ಹಾಕಿದ್ರು, ಅರ್ಧ ಸಾಮಾನಿಗೆ ಎಲ್ಲ ಗೋಡೆ ಬೀಳಿಸಿ ಅದೆಲ್ಲ ನಾಶನಾಗಿ ಹೋಗಿತ್ತೆ. ಯಾರಿಗೆ ಹೇಳಿ ನಾವು? ಏನು ಎತ್ತಕ್ಕಾಗಿಲ್ಲ. ನಾವು ಬಂದಿರೋದು ಚಿಕ್ಕದು ಮನೆ ಕಟ್ಟಿರೋದು. ಮನೆ ಕಟ್ಟಿ ಇಲ್ಲಿ ಬಂದಿರೋದು ನಮಗೆ ಗೊತ್ತೇ ಇಲ್ಲ ಸರ್. ಅವರು ಬಂದು ಹೊಡೆದಾಕ್ಬಿಟ್ಟಿರೋದು. ಏನೂ ಹೇಳೇ ಇಲ್ಲ. ಆಚೆ ಕಡೆ ಬರ್ರಿ ಅಂತ ಹೇಳಿ ನಮಗೆ ಗೊತ್ತೇ ಇಲ್ಲ. ಮಲ್ಕೊಂಡ್ಬಿಟ್ಟು ಆಚೆ ಕಡೆ ಬಂತು. ನೋಡಿದ್ದಕ್ಕೆ ಎಲ್ಲ ಪೊಲೀಸ್ಗಳು ಜಾಸ್ತಿ ಪೊಲೀಸ್ಗಳು ಬಂದಿರೋದು. ಆಚೆ ಕಡೆ ಬಂದುಬಿಟ್ಟು ಆಮೇಲೆ ಹೊಡೆದಾಕ್ಬಿಟ್ಟಿರೋದು. ಅಂದ್ರೆ ತಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಮಾಹಿತಿ ನೋಟಿಸ್ ಅನ್ನು ಕೊಟ್ಟಿರಲಿಲ್ಲ ಮನೆ ತೆರವು ಮಾಡ್ತೀವಿ ಅಂತೇಳಿ? ಇಲ್ಲ ಸರ್, ಯಾರು ಹೇಳಿಲ್ಲ, ಯಾರು ನೋಟಿಸ್ ಬಂದೇ ಇಲ್ಲ ಅಂತ ಹೇಳ್ತಾ ಇರೋದು ಎಲ್ಲರ ಜನ. ಗೊತ್ತೇ ಇಲ್ಲ, ಹಂಗೆ ಬಂದ್ಬಿಟ್ಟು ಹೊಡೆದಾಕ್ಬಿಟ್ಟಿರೋದು. ಎಷ್ಟು ವರ್ಷದಿಂದ ನೀವು ಇಲ್ಲಿ ವಾಸ ಇದ್ದೀರಾ? ನಾವು ಈ ಊರಲ್ಲಿ ಬಂದಿರೋದು 30 ವರ್ಷ ಆಯಿತು. 33 ವರ್ಷ 23 ಇಯರ್ಸ್ ಆಯಿತು. ಆಮೇಲೆ ಇಲ್ಲಿ ಬಂದಿರೋದು 9 ವರ್ಷ ಆಯಿತು ಸರ್. 9 ವರ್ಷ ಆಯ್ತು ಇಲ್ಲಿ ಮನೆ ಕಟ್ಟೆ. ಎಷ್ಟು ಜನ ವಾಸ ಇದ್ರಮ್ಮ ತಮ್ಮ ಮನೇಲಿ?
ನಮ್ಮ ಮನೆಗೆ ಇಲ್ಲಿ ಬಂದಿರೋದು ನಮ್ಮ ಯಜಮಾನ್ರು, ನಾವು, ನಮ್ಮ ಹುಡುಗಿ. ನಮ್ಮ ಹುಡುಗಗೆ ಬೇರೆ ಮನೆ ಇದು ಬಾಡಿಗೆ ಮನೆಗೆ ಇದ್ದೀವಿ ಸರ್. ತಮ್ಮ ಹತ್ರ ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ ಏನು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಇರೋದೆಲ್ಲ ಇದೆಯಾ? ಒಂದು ಸ್ಥಳದ ಇದು ಅಂತ ಇದೆ ಸರ್, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರ್.